ಇನ್ಮೇಲೆ ನಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡೋರಿರಲ್ಲ. ಅಣ್ಣ ಅದ್ಬೇಕು ಅಣ್ಣ ಇದ್ಬೇಕು ಅಂತ ಕೇಳೋರಿರಲ್ಲ. ನಮ್ಮ ಜೊತೆ ಜಗಳ ಮಾಡೋರಿರಲ್ಲ. ನೀವಿಬ್ಬರು ಅವಳನ್ನು ಎಷ್ಟು ಹಚ್ಕೊಂಡಿದ್ದೀರಾ ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಸುಮ್ಮನೆ ಓವರ್ ಆ್ಯಕ್ಟಿಂಗ್ ಮಾಡಬೇಡಿ. ಮಾತುಗಳಲ್ಲಿ ನೀವೇನೇನೋ ಹೇಳ್ತಿದ್ರು, ನಿಮ್ಮ ಕಣ್ಣು ನಿಮ್ಮ ಮನಸ್ಸಲ್ಲಿರೋದನ್ನು ಹೇಳ್ತಾ ಇದೆ. ಬ್ರೋ, ನೀವು ಈ ರೀತಿ ಎಲ್ಲ ಎಮೋಷ್ನಲ್ ಆದರೆ ನನಗೂ ಅಳು ಬರುತ್ತೆ. ನೀವು ಕೊಟ್ಟಿದ್ದ ಪ್ರೀತಿಯಿಂದನೇ ನನ್ನ ಹೊಟ್ಟೆ ಫುಲ್ ತುಂಬೋಗಿದೆ. ಇವಾಗ ಇದನ್ನೆಲ್ಲ ಹೇಗೆ ತಿನ್ಲಿ ಹೇಳಿ? ನಿಧಿಗೆ ಅಂತ ಸ್ವಲ್ಪ ತಿಂಡಿ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲೇ ಇಷ್ಟೊಂದಿದೆ, ನೀವ್ ಯಾಕೆ ತರಕ್ ಹೋದ್ರಿ? ಸುಮ್ಮನೆ ನಿಮಗ್ ತೊಂದ್ರೆ. ತೊಂದರೆ ಏನು ಬಂತು? ಮನೆ ಮಗಳು ಅಂದಮೇಲೆ ಇಷ್ಟು ಮಾಡೋಕ್ಕಾಗಲ್ವಾ? ಮನೆ ಮಗಳ? ಹೌದು, ನಿಧಿ ನಮ್ಮನೆಗೂ ಮಗಳಿದ್ದ ಹಾಗೆ. ಅಲ್ವಾ? ಮತ್ತೆ ಸಮರ್ಥ್ ನಿಧಿಗೆ ಅಣ್ಣ ಅಂದಮೇಲೆ ನಿಧಿ ಆ ಮನೆಗೂ ಮಗಳಿದ್ದಾಗೇನೆ. ನನಗೀಗಾಗಲೇ ಹೊಟ್ಟೆ ತುಂಬಿದೆ ಅನ್ನಿಸ್ತಿದೆ. ನಂಗೆ ಸಾಕು. ಇವತ್ತು ನೀನು ಸಾಕು ಅಂತ ಹೇಳೋ ಹಾಗೇ ಇಲ್ಲ. ಈ ಅಣ್ಣಂದ್ರೆ ತಿನ್ಸಿದ್ದನ್ನು ಹೇಗೆ ತಿಂದ್ಯೋ ಹಾಗೇನೆ ಆ ಅಣ್ಣ ತಿನ್ಸಿದ್ದನ್ನು ತಿನ್ನಬೇಕು. ಹೌದೌದು ನಿಧಿ, ಅವರು ನಿನಗೋಸ್ಕರನೇ ಮಾಡ್ಕೊಂಡು ಬಂದಿದ್ದಾರೆ, ಬೇಡ ಅನ್ಬೇಡ. ನೀವೆಂಥ ಪರಿಸ್ಥಿತಿಯಲ್ಲೇ ಇದ್ದರೂ ಯಾವಾಗಲೇ ಡ್ರೈವರ್ ಸಹಾಯ ಬೇಕು ಅಂತಂದರೆ ನನ್ನನ್ನು ನೆನಪು ಮಾಡ್ಕೊಳ್ಳಿ. ಒಂದೇ ಒಂದು ಕಾಲ್ ಮಾಡಿ. ಒಳ್ಳೆಯದಾಗಲಿ. ಯಾಕೋ ತುಂಬ ಹೆದರಿರೋ ಕಾಣ್ತಾ ಇದೆಯಾ? ಯಾಕೆ ಇದಕ್ಕಿದ್ದಾಗೆ ಎದ್ದು ಬಂದ್ಬಿಟ್ಟೆ? ತುಳಸಿ, ನನ್ನ ಬಗ್ಗೆ ಗೊತ್ತಿದ್ದು ಕೆಣಕ್ತಾ ಇದೆಯಾ? ಆ ದತ್ತನ್ಗೆ ನನ್ನ ವಿಷಯ ಹೇಳಿ ಅವನನ್ನ ಡಿಟೆಕ್ಟಿವ್ ಕೆಲಸ ಮಾಡಕ್ ಬಿಟ್ಟಿದ್ಯಾ? ಓಹೋ, ಈ ವಿಷಯ ಎಲ್ಲ ತಿಳ್ಕೊಳ್ಳೋಷ್ಟು ಚಾಲಾಕಿ ಇದೆಯಾ ನೀನು? ನನಗೆಲ್ಲ ಗೊತ್ತಾಗುತ್ತೆ ತುಳಸಿ. ನಾನು ಸುಮ್ಮನಿರ್ತೀನಿ ಅನ್ಕೋಬೇಡ. ನಿನ್ನ ಮಗನ ಮೇಲೆ ರೌಡಿಗಳು ಅಟ್ಯಾಕ್ ಮಾಡ್ದಾಗ್ಲೇ ನಿನಗದನ್ನು ಸಹಿಸ್ಕೊಳಕ್ಕಾಗಲಿಲ್ಲ. ಒಂದು ವೇಳೆ ಅದೇ ಪರಿಸ್ಥಿತಿ ಆ ದತ್ತನಿಗೆ ಬಂದರೆ? ಅವನು ಮುದುಕ, ಅವನನ್ನು ಹೊಡೆಯೋದೇ ಬೇಕಾಗಿಲ್ಲ. ಸುಮ್ಮನೆ ತಳ್ಳಿದ್ರೆ ಸಾಕು, ಬೀದಿ ಹೆಣ ಆಗೋಗ್ತಾನೆ. ನನ್ನ ಮಾವ ನನಗೆ ದೇವರ ಸಮಾನ. ನೀನು ಇನ್ನೊಂದು ಮಾತು ಅವ್ರ ಬಗ್ಗೆ ಏನಾದರೂ ಆಡಿದ್ರು ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ನೀನು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂತಂದ್ರು ನಾ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ನೇರವಾಗಿ ನಾನೇ ನಿನ್ನ
ಏನು ಮಾಡೋಕ್ಕೆ ಸಾಧ್ಯ ನಿನ್ನಿಂದ? ನೀನಾಗಲಿ ಆ ಮುದ್ಕ ಆಗಲಿ ಎಷ್ಟೇ ಓಡಾಡಿದ್ರು ನನ್ನನ್ನೇನು ಮಾಡ್ಕೊಳಕ್ಕಾಗಲ್ಲ. ಹಾಗಿದ್ಮೇಲೆ ಇಷ್ಟೊಂದು ಭಯ ಯಾಕೆ ಪಡ್ತಾ ಇದೆಯಾ? ಅವ್ರು ಎಲ್ಲಿ ಹೋದ್ರೇನೋ, ಯಾರ ಬಗ್ಗೆ ವಿಚಾರಿಸಿದ್ರೇನೋ, ನೀನು ನೆಮ್ಮದಿಯಾಗಿರ್ಬೋದಲ್ವಾ? ಭಯ ಆತಂಕ ಇಲ್ಲ ಅಂದಮೇಲೆ ನಿನ್ನ ಪಾಡಿಗೆ ನೀನು ಆರಾಮಾಗಿರು. ನಮ್ಮ ಪಾಡಿಗೆ ನಾವೇನು ಮಾಡಬೇಕೋ ಅದನ್ನು ಮಾಡ್ತೀವಿ. ನೀನು ಈ ರೀತಿ ಭಯ ಪಟ್ಕೊಂಡಿದ್ರೆ ನೋಡಕ್ಕೆ ಚೆನ್ನಾಗಿ ಕಾಣಲ್ಲ. ನಿನಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ ತುಳಸಿ. ಒಂದು ಸರಿಯಾದ ಪೆಟ್ಟು ಬೀಳಬೇಕು. ಆ ದತ್ತನ್ನ ನನ್ನ ವಿರುದ್ಧ ಸಾಕ್ಷಿ ಹುಡ್ಕೋಕ್ ಕಳಿಸಿದ್ಯಾ? ಬಿಡಲ್ಲ. ನಿಮ್ ಯಾರನ್ನು ನಾನು ಸುಮ್ಮನೆ ಬಿಡಲ್ಲ. ಅದಕ್ಕೆ ಅವಳಿಗೆ ಸರಿಯಾಗಿ ಉತ್ತರ ಕೊಟ್ರಿ. ಅವಳ ಮುಖದಲ್ಲಿ ಭಯ ನೋಡೋದಕ್ಕೆ ಒಂಥರ ಮಜಾ ಅನ್ನಿಸ್ತಿದೆ. ಅವಳು ಎಷ್ಟೇ ಹಾರಾಡ್ತಿದ್ರು ಹೆದರಿಕೆ ಅವಳನ್ನು ಅಲ್ಲಾಡಿಸ್ತಿದೆ. ಅದರಲ್ಲೂ ದತ್ತ ಅವರು ಅವಳ ಬಗ್ಗೆ ವಿಷಯಗಳನ್ನು ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇರೋದು ಅವಳಿಗೆ ಇನ್ನೂ ಟೆನ್ಷನ್ ಕೊಡ್ತಿದೆ. ಮಹೇಶ್ ಅವರೇ, ಆದರೆ ನೀವು ಒಂದು ವಿಷಯನ ಯೋಚನೆ ಮಾಡಲಿಲ್ಲ. ಏನದಕ್ಕೆ? ಮಾವ ಶಾರ್ವರಿ ವಿಷಯ ತಿಳ್ಕೊಳಕ್ಕೆ ಹೋಗಿದ್ದಾರೆ ಅಂತ ಶಾರ್ವರಿಗೆ ಹೇಗೆ ಗೊತ್ತಾಯ್ತು? ಅಂದರೆ ಶಾರ್ವರಿ ದತ್ತ ಅವ್ರ ಹಿಂದೆನೋ ಯಾರನ್ನೋ ಬಿಟ್ಟಿದ್ದಾಳೆ ಅಂತೀರಾ? ಬಿಟ್ಟಿರಲೇಬೇಕಲ್ವಾ? ಇಲ್ಲ ಅಂದರೆ ನಾವು ಯಾರೂ ಹೇಳ್ದೆ ಈ ವಿಷಯ ಶಾರ್ವರಿಗೆ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಅಯ್ಯೋ ದೇವ್ರೆ, ಮೊದಲೇ ರಾಕ್ಷಸಿ ಇವಳು, ಏನು ಮಾಡ್ತಾಳೋ ಏನೋ. ನೀವು ಮೊದಲು ದತ್ತ ಅವ್ರಿಗೆ ಕಾಲ್ ಮಾಡಿ. ಅದಕ್ಕೆ ಹೇಳೋ ತುಳಸಿ. ಮಾವ, ಎಲ್ಲಿದ್ದೀರಾ ನೀವು? ಅಲ್ಲೇನೂ ತೊಂದರೆ ಇಲ್ಲ ತಾನೆ? ಇಲ್ಲಮ್ಮ, ನನಗೇನು ತೊಂದರೆ ಇಲ್ಲ. ನೀ ಏನು ಯೋಚನೆ ಮಾಡಬೇಡ, ಗೊತ್ತಾಯ್ತಾ? ಅವಳ ವಿಷಯ ಎಲ್ಲ ತಿಳ್ಕೊಂಡು ಅವಳ ಜನ್ಮ ಜಾಲ ಆಡಿದ್ಮೇಲೆ ನಾನು ಇಲ್ಲಿಂದ ಹೊರಡೋದು. ಅದಕ್ಕೆ ಕೊಡಿ, ನಾನು ಮಾತಾಡ್ತೀನಿ. ದತ್ತ ಅವರೇ, ನೀವು ಸ್ವಲ್ಪ ಹುಷಾರಾಗಿರಬೇಕು. ಶಾರ್ವರಿಗೆ ನೀವು ಅವಳ ವಿರುದ್ಧದ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಿದೆ. ಅಯ್ಯೋ ಮಹೇಶ, ಅವಳು ಸೇರಾದರೆ ನಾನು ಸಭಾ ಸೇರು. ಅವಳು ನನ್ನ ಏನು ಮಾಡ್ಕೊಳಕ್ಕಾಗಲ್ಲ. ನೀವೇನು ಯೋಚನೆ ಮಾಡಬೇಡಿ, ಆಯಿತಾ? ಮಾವ, ಯಾವುದಕ್ಕೂ ಹುಷಾರಾಗಿರಿ. ಏನೇ ಇದ್ರೂ ಕಾಲ್ ಮಾಡಿ. ಆಯ್ತಮ್ಮ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದ್ನಲ್ಲ. ತುಳಸಿ, ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ತಲೆ ಕೆಡಿಸ್ಕೋಬೇಕಾದವಳು ಈಗ ಅವಳು, ತಲೆ ಉಪಯೋಗಿಸ್ಬೇಕಾದವರು ನಾವು. ಅಷ್ಟೇ. ನೆಮ್ಮದಿಯಾಗಿರು. ನಾನು ಆಮೇಲೆ ಕಾಲ್ ಮಾಡ್ತೀನಿ, ಓಕೆ? ದತ್ತ ಅವರು ಹಳೇ ಹುಲಿ, ಒಂಥರ ಡಾನ್ ದತ್ತ ಅನ್ಬೋದು. ಅವರು ಈ ವಯಸ್ಸಲ್ಲೂ ಅವ್ರಿಗಿರೋ ಧೈರ್ಯ, ಅವ್ರು ಯೋಚನೆ ಮಾಡೋ ರೀತಿ ಇವನ್ನೆಲ್ಲ ನೋಡ್ತಿದ್ರೆ ಶಾರ್ವರಿಗೆ ಶಿಕ್ಷೆ ಕೊಡಿಸೋವರೆಗೂ ಅವ್ರು ಬಿಡಲ್ಲ ಅನ್ಸುತ್ತೆ. ಅದಕ್ಕೆ ಅಭಿ, ನಾನು ಹೇಗೆ ಕಾಣಿಸ್ತಿದ್ದೀನಿ? ಅಭಿ, ಅಭಿ ಏನಾಯ್ತು? ಅಭಿ, ನನ್ನ ಹಾರ್ಟ್ ಎಲ್ಲ ಹಾಟ್ ಆಗೋಯ್ತು ದೀಪಿಕಾ. ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನನ್ನ ಹಾರ್ಟಲ್ಲಿರೋದು ನೀನೇ ಅಲ್ವಾ? ಅದಕ್ಕೆ ಹಾರ್ಟ್ ಬೀಟ್ ಜಾಸ್ತಿ ಆಗಿ ತಲೆ ಎಲ್ಲ ಸುತ್ತುತ್ತಾ ಇದೆ. ಕಮಾನ್ ಅಭಿ, ನಿಜ ಹೇಳು, ನಾನು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣ್ತಿದ್ದೀನಾ? ಕೇಳೋದೇ ಬೇಡ. ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ಆ ಕನ್ನಡಿನೇ ನಿನಗೆ ಆನ್ಸರ್ ಕೊಡುತ್ತೆ ಕಾಜಸ್ ಆಗಿದೆಯಾ ಅಂತ. ಥ್ಯಾಂಕ್ಸ್ ಅಭಿ. ಹಾಂ, ಒಳಗಿಟ್ಟಿದ್ದ ನೆಕ್ಲೆಸ್ ನೋಡಿದ್ಯಾ? ಸಖತ್ತಾಗಿದೆ. ಅದು ಅಮ್ಮಂಗೆ ಅಂತ ತಂದಿದ್ದು. ಇವತ್ತ ಪಾರ್ಟಿಲಿ ಅವರ ನೆಕ್ಲೆಸ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ಲ.
ಓಹೋ, ಅದು ಅವರಿಗೆ ಅಂತ ನೀನೇ ತಂದಿಯಾ? ಹೌದು, ನನಗಿದೆಲ್ಲ ಗೊತ್ತೇ ಇರಲಿಲ್ಲ. ಈ ಐಡಿಯಾ ಅದಕ್ಕೆ ಕೊಟ್ಟಿದ್ದು. ಸರಿ ಸರಿ, ನೀನು ಬೇಗ ರೆಡಿ ಆಗು. ನಿಧಿನೂ ರೆಡಿ ಆಗಲ್ಲ ಅಂತ ನೋಡು, ನಾನು ಆಚೆ ಹೋಗೆಲ್ಲ ವ್ಯವಸ್ಥೆ ಮಾಡ್ತೀನಿ. ಏನಾಗಿದೆ ಈ ಫೂಲಿಗೆ? ಹೆಂಡತಿಗೆ ಏನಾದ್ರು ತಂದ್ಕೊಡೋದು ಬಿಟ್ಟು ಆ ತುಳಸಿ ಅವ್ರಿಗೆ ತಂದ್ಕೊಡೋಕೆ ಹೋಗ್ತಿದ್ದಾನೆ. ಅದು ಆ ಪೂರ್ಣಿ ಹೇಳಿದ್ಲು ಅಂತ. 24 ಗಂಟೆ ಪೂರ್ಣಿ, ತುಳಸಿ, ಅಪ್ಪ, ಅಣ್ಣ ಇವ್ರುಗಳೇ ಕಾಣಿಸ್ತಿದ್ದಾರೆ ಇವನಿಗೆ. ಆ ಪೂರ್ಣಿ ಅಂತೂ ನನ್ನ ಗಂಡನ್ನ ಗೊಂಬೆ ಹಾಗೆ ಆಡಿಸ್ತಿದ್ದಾಳೆ. ಅವಳು ಏನು ಹೇಳಿದ್ರು ನನ್ನ ಗಂಡ ಕೋಲೆ ಬಸವನ್ ಥರ ತಲೆ ಅಲ್ಲಾಡಿಸ್ತಿದ್ದಾನೆ. ಆ ಪೂರ್ಣಿಗೊಂದು ಗತಿ ಕಾಣಿಸ್ಲೇಬೇಕು. ಈ ಪಾರ್ಟಿ ಮುಗಿಯೋದ್ರೊಳಗೆ ಆ ಪೂರ್ಣಿಗೆ ನರಕ ತೋರಿಸ್ತೀನಿ. ಅವಳು ಈ ಪಾರ್ಟಿನ ಯಾವತ್ತಿಗೂ ಮರಿಬಾರ್ದು. ಪಾರ್ಟಿ ಇನ್ನೇನು ಸ್ಟಾರ್ಟ್ ಆಗುತ್ತೆ. ನೀವೆಲ್ಲಿದ್ದೀರಾ? ಬೇಗ ಹೊರಟ್ಬಿಡಿ. ಸಾರಿ, ರೆಡಿಯಾಗಿ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ. ಪೂರ್ಣಿ, ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನಾನೊಂದು ಮಾತು ಹೇಳಲ್ಲ. ಹೇಳು ಸಂಧ್ಯಾ, ನಿನ್ಗೆ ಅನ್ಸಿದ್ದು ನೀನು ಹೇಳಿದ್ರೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಅದು ಹಾಗಲ್ಲ, ಎಲ್ಲರೂ ಪಾರ್ಟಿಗೆ ಪಾರ್ಟಿ ವೇರ್ ಹಾಕ್ಕೊಂಡು ಗ್ರ್ಯಾಂಡಾಗಿ ರೆಡಿ ಆಗ್ತಿದ್ದೀವಿ. ನೀವು ಮಾತ್ರ ಇಷ್ಟು ಸಿಂಪಲ್ಲಾಗಿ ಸೀರೆ ಉಟ್ಕೊಂಡಿದ್ದೀರಲ್ಲ, ನೀವು ಯಾವುದಾದ್ರೂ ಪಾರ್ಟಿ ವೇರ್ ಹಾಕೋಬೋದಲ್ವಾ? ನನಗೂ ಹಾಗೆ ಅನ್ನಿಸ್ತಿದೆ ಪೂರ್ಣಿ. ಅಲ್ಲ, ಈ ಸೀರೆ ಚೆನ್ನಾಗಿಲ್ಲ ಅಂತ ಅಲ್ಲ, ಚೆನ್ನಾಗೇ ಇದೆ. ಆದರೆ ಎಲ್ಲರೂ ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿಯಾಗಿರ್ಬೇಕಾದ್ರೆ ನೀನು ಮಾತ್ರ ಇಷ್ಟು ಸಿಂಪಲ್ ಆಗಿರೋದು ಚೆನ್ನಾಗಿರತ್ತಾ ಹೇಳು? ಪೂರ್ಣಿ, ನಿನ್ನ ಹತ್ರನೇ ಎಷ್ಟೊಂದು ಪಾರ್ಟಿ ವೇರ್ ಸಾರಿಗಳಿದೆಯಲ್ಲ, ಅದರಲ್ಲೇ ಯಾವುದಾದ್ರೂ ಒಂದು ಹಾಕೋಬೋದಲ್ವಾ? ಹಾಕೋಬೋದಾಗಿತ್ತು, ಆದರೆ ಈ ಸೀರೆ ಸಿಂಪಲ್ ಆಗಿದ್ರೂ ನನಗೆ ತುಂಬ ಸ್ಪೆಷಲ್ ಅನಿಸ್ತಿದೆ, ಅದಕ್ಕೆ ಹಾಕ್ಕೊಂಡೆ. ಮೊದಲನೇ ಸಲ ನನ್ನ ತಂಗಿ ನನಗೋಸ್ಕರ ಪ್ರೀತಿಯಿಂದ ಕೊಟ್ಟಿರೋ ಸೀರೆ ಇದು. ಒಂದು ವೇಳೆ ನಾನು ಇದನ್ನು ಹಾಕ್ಕೊಂಡಿಲ್ಲ ಅಂದರೆ ಅವಳಿಗೆ ಬೇಜಾರಾಗತ್ತೆ. ನನ್ನ ಪಾಲ್ಗೆ ಎಲ್ಲ ಸಂಬಂಧಗಳು ಮತ್ತೆ ಸಿಗ್ತಿದೆ. ಆ ಸಂಬಂಧಗಳಿಂದ ನನಗೆ ಸಿಗ್ತಿರೋ ಪ್ರೀತಿಗಿಂತ ಈ ಸೀರೆ ಸಿಂಪಲ್ ಆಗಿದೆ ಅನ್ನೋದು ಕಾಣಿಸೋದೇ ಇಲ್ಲ. ನಿಮ್ಮ ತಂದೆ ಬದಲಾಗಿದ್ದು, ಐ ಮೀನ್ ಸಾರಿ, ಜನಾರ್ದನ್ ಅವ್ರು ಬದಲಾಗಿದ್ದು ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಪೂರ್ಣಿಗಿರೋ ಒಳ್ಳೆತನ ಎಂಥವ್ರನ್ನ ಬೇಕಿದ್ರೂ ಬದಲಾಯಿಸ್ಬಿಡತ್ತೆ. ಈ ಸೀರೆ ತುಂಬ ಚೆನ್ನಾಗಿದೆ. ನೀವು ಉಟ್ಕೊಂಡಿದ್ದೀರಲ್ಲ ಅದಕ್ಕೆ. ನೀವು ತಂದಿದ್ದೀರಲ್ಲ ಅದಕ್ಕೆ. ನಿಮಗೆ ಸೀರೆ ಸೆಲೆಕ್ಟ್ ಮಾಡೋದು ತುಂಬ ಸುಲಭ. ದಂತದ ಬೊಂಬೆ ಯಾವ ಸೀರೆ ಉಟ್ಕೊಂಡ್ರೂ ಅಂದವಾಗೇ ಇರುತ್ತೆ. ಸುಮ್ಮನೆ ಏನೇನೋ ಹೇಳಬೇಡಿ. ನಾನು ಹೇಳಿದ್ದು ಈ ಸೀರೆ ಚೆನ್ನಾಗಿದೆ ಅಂತ ಅಷ್ಟೆ. ನಾನು ಈ ಸೀರೆಯಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತಲ್ಲ. ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ನೋಡಿ, ನೀವು ಈ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ನಿಜ ಹೇಳಿ ಮಾಧವ್ ಅವರೇ, ನೀವು ಯಾವಾಗಲೂ ನನ್ನ ಬಗ್ಗೆ ಹೀಗೆ ಹೇಳ್ತಾ ಇರ್ತೀರಾ. ಅದರಲ್ಲಿ ಸುಳ್ಳು ಯಾವುದು ನಿಜ ಯಾವುದು ಅಂತಲೇ ನನಗೆ ಗೊತ್ತಾಗೋದಿಲ್ಲ. ನೋಡಿ, ಈಗ ಬೆಲ್ಲ ಸಿಹಿಯಾಗಿರುತ್ತಾ ಅಂತ ನೀವು ನನ್ನನ್ನು ಯಾವಾಗ ಕೇಳಿದ್ರು ನನಗೆ ಕೊಡೋಕ್ಕಾಗೋದು ಒಂದೇ ಉತ್ತರ. ನಿಮ್ಮ ಅಂದದ ಬಗ್ಗೆನೂ ಹಾಗೇನೆ ನನಗೆ ಕೊಡೋಕ್ಕಾಗೋದು ಒಂದೇ ಉತ್ತರ. ಇದಕ್ಕೆಲ್ಲ ನಾನು ಹೇಗೆ ರಿಯಾಕ್ಟ್ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಇದೆಲ್ಲ ಕನಸಿನ ರೀತಿ ನಡೆದೋಯ್ತು. ಅವ್ರು ಬದಲಾಗಿರೋದ್ರಿಂದ ನಮಗೆ ಸಂತೋಷ ಸಿಕ್ಕಿದೆ ಅನ್ನೋದಕ್ಕಿಂತ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆಯಲ್ಲ, ಅಷ್ಟು ಸಾಕು. ಈ ಜನ್ಮದಲ್ಲೇ ನನ್ನ ತಂದೆ ತಾಯಿ ಯಾರು ಅಂತ ಗೊತ್ತಾಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಅವ್ರ ಜೊತೆ ನಾನು ಇರೋಕ್ಕಾಗುತ್ತೋ ಇಲ್ವೋ, ಅವ್ರ ಪ್ರೀತಿ ನನಗೆ ಸಿಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಕಾಡ್ತಾನೆ ಇತ್ತು. ಆದರೆ ಈಗ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿದೆ. ಹಾಗೆ ನೋಡೋಕ್ಕೋದ್ರೆ ನಾನು ತುಂಬ ನೆಮ್ಮದಿಯಾಗಿದ್ದೀನಿ. ನನ್ನ ತಂಗಿ ನನ್ನ ಜೊತೆನೇ ನನ್ನ ಮನೇಲಿ ಯಾವಾಗಲೂ ಇರ್ತಾಳೆ. ಅವಳು ಬದಲಾಗ್ತಿದ್ದಾಳೆ,
ನನ್ನ ಮೇಲೆ ಪ್ರೀತಿ ತೋರಿಸ್ತಿದ್ದಾಳೆ. ಇದೆಲ್ಲ ನನಗೆ ಸಂತೋಷದ ವಿಷಯನೇ. ದೀಪಿಕಾ ಬದಲಾಗ್ತಿದ್ದಾಳೆ ಅಂದರೆ ಅವಳು ಬದಲಾಗ್ತಿರೋದ್ರಲ್ಲಿ ನಂಬಿಕೆ ಇಲ್ಲ ಅಂತಲ್ಲ. ನೀವಿಬ್ಬರು ಒಂದೇ ತಾಯಿ ಮಕ್ಕಳು, ಆದರೂ ನಿಮ್ಮಿಬ್ಬರ ಗುಣದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಹೂವು ಮುಳ್ಳು ಒಂದೇ ಗಿಡದಲ್ಲಿ ಬೆಳೆಯುತ್ತೆ ಅಲ್ವಾ ಸಂಧ್ಯಾ? ಒಂದೇ ಕೈಯಲ್ಲಿರೋ ಬೆರಳುಗಳು ಒಂದೇ ಸಮ ಇರಲ್ಲ. ದೇವ್ರ ಸೃಷ್ಟಿಗೂ ಕಾರಣ ಇದೆ. ಸಂದರ್ಭಗಳು, ಪರಿಸ್ಥಿತಿಗಳು, ಬೆಳೆದಿರೋ ವಾತಾವರಣ ಇದೆಲ್ಲದಕ್ಕೂ ಮನುಷ್ಯನ ಗುಣನ ಬದಲಾಯಿಸೋ ಶಕ್ತಿ ಇರುತ್ತೆ. ಹೌದು. ಇನ್ನು ಮುಂದೆ ದೀಪಿಕಾ ನಿನ್ನ ಅಕ್ಕ ಅಂತ ಒಪ್ಕೊಂಡು ನಿನ್ನ ಜೊತೆನೇ ಇರೋದ್ರಿಂದ ನಿನ್ನ ಹಾಗೆ ಆಗಲಿ ಅಂತ ನಾವಂತೂ ಆಸೆ ಪಡ್ತೀವಿ. ಆದಷ್ಟು ಬೇಗ ಅದು ಆಗುತ್ತೆ. ಸರಿ, ನಾನು ನಿಧಿ ರೆಡಿ ಆದ್ಲೋ ಇಲ್ವೋ ನೋಡ್ತೀನಿ, ನೀವು ಬೇಗ ಬಂದ್ಬಿಡಿ. ನನಗೇನೋ ದೀಪಿಕಾ ಬದಲಾಗಿದ್ದಾಳೆ ಅನ್ನೋ ನಂಬಿಕೆನೇ ಬರ್ತಿಲ್ಲ. ಪೂರ್ಣಿದು ತುಂಬ ಒಳ್ಳೆ ಹೃದಯ, ಯಾರನ್ನು ಬೇಕಿದ್ರೂ ಬೇಗ ನಂಬಿಡ್ತಾರೆ. ದೀಪಿಕಾ ಬದಲಾಗಿದ್ದಾಳೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಪೂರ್ಣಿಗೆ ಪಾರ್ಟಿ ವೇರ್ಗೆ ಅಂತ ಈ ಥರ ಸಾರಿ ಕೊಡಬಾರ್ದಿತ್ತು. ಎಲ್ಲರೂ ಇಷ್ಟು ಚೆನ್ನಾಗಿ ರೆಡಿಯಾಗಿರ್ಬೇಕಾದ್ರೆ ಪೂರ್ಣಿ ಮಾತ್ರ ಇಷ್ಟು ಸಿಂಪಲ್ ಆಗಿರೋ ಸೀರೆ ಉಟ್ಕೊಳ್ಳೋದು ನನಗೇನೋ ಸರಿ ಅನ್ನಿಸ್ತಿಲ್ಲ. ದೀಪಿಕಾಗೆ ಸೆಲೆಕ್ಟ್ ಮಾಡೋಕ್ಕೆ ಬರೋದೇ ಹೀಗೆ ಅನಿಸುತ್ತೆ. ಇಲ್ಲ, ಇದು ದೀಪಿಕನ್ ಸೆಲೆಕ್ಷನ್ ಅಲ್ಲ ಅನಿಸುತ್ತೆ. ದೀಪಿಕಾ ಹತ್ರ ಒಂದೇ ಒಂದು ಈ ರೀತಿಯಾದ ಸೀರೆನೂ ಇಲ್ಲ. ಹಾಗಾದರೆ ಪೂರ್ಣಿಗೆ ಬೇಕು ಅಂತಾನೆ ಅವಳು ಈ ರೀತಿ ಸೀರೆ ಕೊಟ್ಟಿದ್ದಾಳ? ಅಂದರೆ ಪಾರ್ಟಿಲೇನಾದರೂ ಕಿತಾಪತಿ ಮಾಡಕ್ಕೆ ನೋಡ್ತಿದ್ದಾಳ ಅಂತ ಗೊತ್ತಾಗ್ತಿಲ್ಲ ಸಂಧ್ಯಾ. ಆದರೆ ತಂಗಿ ಸೀರೆ ಕೊಟ್ಟಿದ್ದಾಳೆ ಅಂತ ಪೂರ್ಣಿ ತುಂಬ ಖುಷಿಯಾಗಿದ್ದಾಳೆ. ಆ ಖುಷಿ ಹಾಳಾಗದೇ ಇರಲಿ. ನೀನು ಯಾಕೆ ಬಂದೆ ಇಲ್ಲಿಗೆ? ಅಮ್ಮನ ಹತ್ರ ಮಾತಾಡಬೇಕಿತ್ತು. ಅದು ಸರಿ, ನೀನು ಯಾಕೆ ಬಂದೆ? ನಾನು ಅಮ್ಮಂಗೆ ಏನೋ ಕೊಡಬೇಕಿತ್ತು, ಅದಕ್ಕೆ ಬಂದೆ. ಮೊದಲು ನಾನು ಒಳಗೆ ಹೋಗಬೇಕು. ಮೊದಲನೇ ಮಗ ನಾನು ಹೋಗ್ಬೇಕು. ಅದೆಲ್ಲ ಆಗಲ್ಲ. ಮೊದಲು ನಾನು ಒಳಗೆ ಹೋಗಬೇಕು. ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದ್ನಲ್ಲ, ಮೊದಲು ನಾನು ಹೋಗ್ಬಿಡ್ತೀನಿ, ಆಮೇಲೆ ನೀನು. ಅದೆಲ್ಲ ಅಭಿ, ಪಾಪು, ಇಬ್ರು ಒಳಗೆ ಬನ್ನಿ. ಈಗ ನೀವಿಬ್ರು ಹೇಳಿ, ತುಳಸಿಯವ್ರಿಗೆ ಈ ಸೀರೆ ಚೆನ್ನಾಗಿ ಕಾಣುತ್ತೋ ಇಲ್ವೋ? ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೀರೆ ಯಾರು ಸೆಲೆಕ್ಟ್ ಮಾಡಿದ್ದು? ಯಾರೇ ಸೆಲೆಕ್ಟ್ ಮಾಡಿರಲಿ, ಅಮ್ಮ ಯಾವುದೇ ಸೀರೆ ಉಟ್ರು ಮುದ್ದಾಗೆ ಕಾಣ್ತಾರೆ. ಅಮ್ಮಂಗೆ ಸೀರೆ ಸೆಲೆಕ್ಟ್ ಮಾಡೋದು ತುಂಬ ಈಸಿ. ಆಹಾ, ಸಮರ್ಥ, ಎಂಥ ಮಾತು ಹೇಳಿದೆ ಕೇಳಿದ್ರೆ ತುಳಸಿಯವರೇ? ಸಮರ್ಥ ಆಗಲಿ, ನಾನಾಗಲಿ, ನಾವು ಮಾತ್ರ ಅಲ್ಲ, ಈ ಪ್ರಶ್ನೆನ ನೀವು ಯಾರನ್ನು ಕೇಳಿದ್ರು ಅವ್ರು ಕೊಡೋ ಉತ್ತರ ಇದೆ. ಮಹಾಲಕ್ಷ್ಮಿ ಥರ ಕಾಣಿಸ್ತಿರೋರ್ನ ಹೇಗೆ ಕಾಣಿಸ್ತಿದ್ದೀರಾ ಅಂತ ಕೇಳಿದ್ರೆ ಇನ್ನೇನು ಹೇಳ್ತಾರೆ? ಈ ನಮ್ಮನೆ ಮಹಾಲಕ್ಷ್ಮಿಗೆ ನನ್ನಿಂದ ಒಂದು ಪುಟ್ಟ ಗಿಫ್ಟ್ ಇದೆ. ಏನಪ್ಪ ಅದು? ಅಭಿ, ಏನಿದೆಲ್ಲ? ಇಂಥ ಕಾಸ್ಟ್ಲಿ ಗಿಫ್ಟ್ ಎಲ್ಲ ನನಗೆ ಬೇಡ. ಕಾಸ್ಟ್ಲಿನಾ? ಹಾಗಂತ ಯಾರು ಹೇಳಿದ್ದು? ಮಕ್ಕಳು ತಾಯಿಗೆ ಗಿಫ್ಟ್ ತಂದಾಗ ಅದ್ರ ಬೆಲೆ ಬಗ್ಗೆ ಮಾತಾಡಕ್ಕಾತ? ಅಭಿ ತಂದಿರೋ ಗಿಫ್ಟು ತುಂಬ ಚೆನ್ನಾಗಿದೆ. ಬೆಲೆ ಕಟ್ಟಕ್ಕಾಗದೇ ಇರೋ ಮಾಣಿಕ್ಯದಂಥ ಮಕ್ಕಳಿರುವಾಗ ನನಗಿಂಥ ಗಿಫ್ಟ್ ಎಲ್ಲ ಯಾಕೆ? ಯಾಕೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ನಾನು ನಿಮಗೆ ನೆಕ್ಲೆಸ್ ಕೊಟ್ಟಿದ್ದೀನಿ ಅಂತ ಯಾಕೆ ಅನ್ಕೋತೀರಾ? ನಾನು ಪ್ರೀತಿ ತೋರಿಸ್ತಾ ಇದ್ದೀನಿ ಅನ್ಕೊಳ್ಳಿ. ಈಗಲೂ ಹೇಳಿ, ನಿಮ್ಗಿದು ಬೇಡವಾ? ಬೇಡ ಅಂದರೆ ಹೇಳಿ, ನಾನು ವಾಪಸ್ ತೊಗೊಂಡು ಹೊರಟೋಗ್ತೀನಿ. ಮಕ್ಕಳ ಪ್ರೀತಿನ ಯಾವ ತಾಯಿನೂ ಬೇಡ ಅನ್ನಲ್ಲ. ನೀನು ಪ್ರೀತಿಯಿಂದ ಕೊಡ್ತಿದ್ಯಾ ಅಂತ ಹಾಕೋತೀನಿ. ಇಷ್ಟಕ್ಕೆಲ್ಲ ಅಮ್ಮನ ಮೇಲೆ ಮುನ್ಸ್ಕೋತಾರ? ಈಗ ನಂಗೆ ಸಮಾಧಾನ ಆಯಿತು. ಪಾರ್ಟಿಗೆ ಲೇಟ್ ಆಗುತ್ತೆ, ನೀವು ಬೇಗ ರೆಡಿಯಾಗಿ ಬನ್ನಿ. ನೋಡಿದ್ಯಾ, ನನ್ನ ಕೆಲಸನೇ ಮೊದಲಾಗಿದ್ದು. ಇವಾಗ ಅದೇನು ಮಾತಾಡ್ಬೇಕು ಅನ್ಕೊಂಡಿದ್ಯೋ ಮಾತಾಡ್ಕೊ. ಗೆದ್ದಿದ್ದು ನಾನೇ.
ಸಮರ್ಥ್, ನೀನು ಏನಾದರೂ ಮಾತಾಡಬೇಕು ಅಂತ ಬಂದ್ಯಾ? ನಾನು ಆಚೆ ಹೋಗ್ಲಾ? ಬೇಡ, ಹಾಗೇನಿಲ್ಲ. ತಾತನಿಗೆ ಪ್ರೆಗ್ನೆನ್ಸಿ ವಿಚಾರ